ಅದು ಜಿಲ್ಲಾ ಕೇಂದ್ರದಿಂದ ಕೂಗಳತೆಯ ಅಂತರದಲ್ಲಿರೋ ಗ್ರಾಮ. ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವೃದ್ಧರು ಹಾಗೂ ವಿದ್ಯಾರ್ಥಿಗಳು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಇತ್ತ ರೈತರ ಪಾಡಂತೂ ದೇವರಿಗೆ ಪ್ರೀತಿ. ಈ ಭಾಗದ ಜನರ ಗೋಳು ಕೇಳೋರ್ಯಾರು? ರಸ್ತೆ ಸರಿ ಇಲ್ಲದೆ ಸಾರ್ವಜನಿಕರ ನಿತ್ಯ ಪರದಾಟ. ದಾವಣಗೆರೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಲೋಕಿಕೆರೆ ಗ್ರಾಮ ಇದು. ಇಲ್ಲಿ ಗ್ರಾಮಸ್ಥರು ನಿತ್ಯ ಅನುಭವಿಸುತ್ತಿರುವ ಸಂಕಷ್ಟ ಅಂತಿಂತದ್ದಲ್ಲ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ದಾವಣಗೆರೆ ಸಂಪರ್ಕಿಸುವ ರಸ್ತೆಯಂತೂ ತೀರಾ ಹದಗೆಟ್ಟು ಹೋಗಿದೆ. ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚರಿಸಲು ಸರ್ಕಸ್ ಮಾಡುವ ಪರಿಸ್ಥಿತಿ ಇದೆ. ಈ ಗ್ರಾಮದಿಂದ ದಾವಣಗೆರೆಗೆ ಕಾಲೇಜ್ ಹಾಗೂ ಶಾಲೆಗೆ ಹೋಗುವಂತಹ ನೂರಾರು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್, ನಾವು ಶಾಸಕರಿಗೂ ಹೇಳಿದ್ವಿ. ಆಮೇಲೆ ಈ PWD ರೋಡ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ನಾವು ಮನವಿ ಮುಟ್ಟಿಸಿದ್ವಿ. ಸಾಕಷ್ಟು ಸಾರಿ ನಾವು ಸರ್ ಅವ್ರು ಏನ್ ಹೇಳ್ತಾರೆ, ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಆಗ್ತಾ ಇಲ್ಲ, ಟೆಂಡರ್ ಇಲ್ಲ, ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಹೇಳಿದ್ರು. ಈಗ ನೆಕ್ಸ್ಟ್ ಈ ಸರಿ ತಗೊಂಡದು ನಿಮ್ ರೋಡ, ಈ ಸರಿ ತಗೊಂಡದು ಅಂತ ಹೇಳಿ ಸುಮಾರು ಈಗ MLA ಲಿಂಗಪ್ಪ ಅವರು ಆದಾಗ್ಲಿಂದಲೂ ಇದನ್ನೇ ಹೇಳ್ತಾ ಇದಾರೆ ಸಬೂಬ. ಇನ್ನು ಈ ರಸ್ತೆ ಚನ್ನಗಿರಿ, ಬೀರೂರು ಸೇರಿದಂತೆ ಹಲವು ನಗರಗಳನ್ನು ಸಂಪರ್ಕಿಸುತ್ತದೆ. ವಾರದಲ್ಲಿ ಒಂದೆರಡು ಬಾರಿ ಶಾಲಾ ವಾಹನಗಳು ಬೇರಿಂಗ್ ಕಟ್ಟಾಗಿ ನಿಲ್ಲುವ ಪರಿಸ್ಥಿತಿ ಇದೆ. ಇದರಿಂದ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಮುಂದೆ 3 ಬಾರಿ ಗೆದ್ದಂತ ನಮ್ಮ ಕ್ಷೇತ್ರದಿಂದನೇ ಆಯ್ಕೆಯಾದಂತ ಎಸ್.ಎ. ರವೀಂದ್ರನಾಥ್ ಸಾಹೇಬರು ಕೇವಲ ಶಾಸಕರಾಗಿದ್ರೆ ಹೊರತು ಆಮೇಲೆ ಮಿನಿಸ್ಟರ್ ಆಗಿದ್ರು. ಅವರು ಮನಸ್ಸು ಮಾಡಿದ್ರೆ ನಮ್ಮ ಜಿಲ್ಲೆನ ಈಗ ಅಭಿವೃದ್ಧಿ ಪಂಥಕ್ಕೆ ಯಾರು ಮಲ್ಲಣ್ಣರು ಹೋಯ್ತಿದ್ದಾರೆ. ಯಾಕಂದ್ರೆ ಅವರೊಬ್ಬ ಸಚಿವರಾಗಿರೋದ್ರಿಂದ ದಾವಣಗೆರೆ ಜಿಲ್ಲೆ ಅವ್ರ ಕ್ಷೇತ್ರ ನೋಡ್ರಿ, ಪ್ರತಿ ಕ್ಷೇತ್ರದಲ್ಲೂ ಸಿಸಿ ರೋಡ್ಗಳಾಗಿದಾವೆ. ಮಾಯ್ಕೊಂಡ ಕ್ಷೇತ್ರನೇ ಯಾಕೆ ತಬ್ಬಲಿ ಆಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ರಸ್ತೆಗಳ ಅಭಿವೃದ್ಧಿಯಾದರೆ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಹೇಳ್ತಾರೆ. ಆದರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆಯೇ ಕಂಟಕವಾಗಿ ಮಾರ್ಪಟ್ಟಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆಯನ್ನು ಸರಿ ಮಾಡಿಸಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಜಿಲ್ಲಾ ಕೇಂದ್ರದಿಂದ ಕೂಗಳತೆಯ ಅಂತರದಲ್ಲಿರೋ ಗ್ರಾಮ. ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವೃದ್ಧರು ಹಾಗೂ ವಿದ್ಯಾರ್ಥಿಗಳು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಇತ್ತ ರೈತರ ಪಾಡಂತೂ ದೇವರಿಗೆ ಪ್ರೀತಿ. ಈ ಭಾಗದ ಜನರ ಗೋಳು ಕೇಳೋರ್ಯಾರು? ರಸ್ತೆ ಸರಿ ಇಲ್ಲದೆ ಸಾರ್ವಜನಿಕರ ನಿತ್ಯ ಪರದಾಟ. ದಾವಣಗೆರೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಲೋಕಿಕೆರೆ ಗ್ರಾಮ ಇದು. ಇಲ್ಲಿ ಗ್ರಾಮಸ್ಥರು ನಿತ್ಯ ಅನುಭವಿಸುತ್ತಿರುವ ಸಂಕಷ್ಟ ಅಂತಿಂತದ್ದಲ್ಲ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ದಾವಣಗೆರೆ ಸಂಪರ್ಕಿಸುವ ರಸ್ತೆಯಂತೂ ತೀರಾ ಹದಗೆಟ್ಟು ಹೋಗಿದೆ. ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚರಿಸಲು ಸರ್ಕಸ್ ಮಾಡುವ ಪರಿಸ್ಥಿತಿ ಇದೆ. ಈ ಗ್ರಾಮದಿಂದ ದಾವಣಗೆರೆಗೆ ಕಾಲೇಜ್ ಹಾಗೂ ಶಾಲೆಗೆ ಹೋಗುವಂತಹ ನೂರಾರು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್, ನಾವು ಶಾಸಕರಿಗೂ ಹೇಳಿದ್ವಿ. ಆಮೇಲೆ ಈ PWD ರೋಡ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ನಾವು ಮನವಿ ಮುಟ್ಟಿಸಿದ್ವಿ. ಸಾಕಷ್ಟು ಸಾರಿ ನಾವು ಸರ್ ಅವ್ರು ಏನ್ ಹೇಳ್ತಾರೆ, ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಆಗ್ತಾ ಇಲ್ಲ, ಟೆಂಡರ್ ಇಲ್ಲ, ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಹೇಳಿದ್ರು. ಈಗ ನೆಕ್ಸ್ಟ್ ಈ ಸರಿ ತಗೊಂಡದು ನಿಮ್ ರೋಡ, ಈ ಸರಿ ತಗೊಂಡದು ಅಂತ ಹೇಳಿ ಸುಮಾರು ಈಗ MLA ಲಿಂಗಪ್ಪ ಅವರು ಆದಾಗ್ಲಿಂದಲೂ ಇದನ್ನೇ ಹೇಳ್ತಾ ಇದಾರೆ ಸಬೂಬ. ಇನ್ನು ಈ ರಸ್ತೆ ಚನ್ನಗಿರಿ, ಬೀರೂರು ಸೇರಿದಂತೆ ಹಲವು ನಗರಗಳನ್ನು ಸಂಪರ್ಕಿಸುತ್ತದೆ. ವಾರದಲ್ಲಿ ಒಂದೆರಡು ಬಾರಿ ಶಾಲಾ ವಾಹನಗಳು ಬೇರಿಂಗ್ ಕಟ್ಟಾಗಿ ನಿಲ್ಲುವ ಪರಿಸ್ಥಿತಿ ಇದೆ. ಇದರಿಂದ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಮುಂದೆ 3 ಬಾರಿ ಗೆದ್ದಂತ ನಮ್ಮ ಕ್ಷೇತ್ರದಿಂದನೇ ಆಯ್ಕೆಯಾದಂತ ಎಸ್.ಎ. ರವೀಂದ್ರನಾಥ್ ಸಾಹೇಬರು ಕೇವಲ ಶಾಸಕರಾಗಿದ್ರೆ ಹೊರತು ಆಮೇಲೆ ಮಿನಿಸ್ಟರ್ ಆಗಿದ್ರು. ಅವರು ಮನಸ್ಸು
ಅವ್ರು ಮನಸ್ಸು ಮಾಡಿದ್ರೆ ನಮ್ಮ ಜಿಲ್ಲೆನ ಈಗ ಅಭಿವೃದ್ಧಿ ಪಂಥಕ್ಕೆ ಯಾರು ಮಲ್ಲಣ್ಣರು ಹೋಯ್ತಿದ್ದಾರೆ. ಯಾಕಂದ್ರೆ ಅವರೊಬ್ಬ ಸಚಿವರಾಗಿರೋದ್ರಿಂದ ದಾವಣಗೆರೆ ಜಿಲ್ಲೆ ಅವರ ಕ್ಷೇತ್ರ ನೋಡ್ರಿ, ಪ್ರತಿ ಕ್ಷೇತ್ರದಲ್ಲೂ ಸಿಸಿ ರೋಡ್ಗಳಾಗಿದಾವೆ. ಮಾಯಕೊಂಡ ಕ್ಷೇತ್ರನ ಯಾಕೆ ತಬ್ಬಲಿ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ರಸ್ತೆಗಳ ಅಭಿವೃದ್ಧಿಯಾದರೆ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಹೇಳ್ತಾರೆ. ಆದರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆಯೇ ಕಂಟಕವಾಗಿ ಮಾರ್ಪಟ್ಟಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆಯನ್ನು ಸರಿ ಮಾಡಿಸಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಜಿಲ್ಲಾ ಕೇಂದ್ರದಿಂದ ಕೂಗಳತೆಯ ಅಂತರದಲ್ಲಿರೋ ಗ್ರಾಮ. ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವೃದ್ಧರು ಹಾಗೂ ವಿದ್ಯಾರ್ಥಿಗಳು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಇತ್ತ ರೈತರ ಪಾಡಂತೂ ದೇವರಿಗೆ ಪ್ರೀತಿ. ಈ ಭಾಗದ ಜನರ ಗೋಳು ಕೇಳೋರ್ಯಾರು? ರಸ್ತೆ ಸರಿ ಇಲ್ಲದೆ ಸಾರ್ವಜನಿಕರ ನಿತ್ಯ ಪರದಾಟ. ದಾವಣಗೆರೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಲೋಕಿಕೆರೆ ಗ್ರಾಮ ಇದು. ಇಲ್ಲಿ ಗ್ರಾಮಸ್ಥರು ನಿತ್ಯ ಅನುಭವಿಸುತ್ತಿರುವ ಸಂಕಷ್ಟ ಅಂತಿಂತದ್ದಲ್ಲ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ದಾವಣಗೆರೆ ಸಂಪರ್ಕಿಸುವ ರಸ್ತೆಯಂತೂ ತೀರಾ ಹದಗೆಟ್ಟು ಹೋಗಿದೆ. ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚರಿಸಲು ಸರ್ಕಸ್ ಮಾಡುವ ಪರಿಸ್ಥಿತಿ ಇದೆ. ಈ ಗ್ರಾಮದಿಂದ ದಾವಣಗೆರೆಗೆ ಕಾಲೇಜ್ ಹಾಗೂ ಶಾಲೆಗೆ ಹೋಗುವಂತಹ ನೂರಾರು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್, ನಾವು ಶಾಸಕರಿಗೂ ಹೇಳಿದ್ವಿ. ಆಮೇಲೆ ಈ PWD ರೋಡ್ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ನಾವು ಮನವಿ ಮುಟ್ಟಿಸಿದ್ವಿ. ಸಾಕಷ್ಟು ಸಾರಿ ನಾವು ಸರ್, ಅವ್ರು ಏನ್ ಹೇಳ್ತಾರೆ, ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಆಗ್ತಾ ಇಲ್ಲ, ಟೆಂಡರ್ ಇಲ್ಲ, ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಹೇಳಿದ್ರು. ಈಗ ನೆಕ್ಸ್ಟ್ ಈ ಸರಿ ತಗೊಂಡದು ನಿಮ್ ರೋಡ, ಈ ಸರಿ ತಗೊಂಡದು ಅಂತ ಹೇಳಿ ಸುಮಾರು ಈಗ MLA ಲಿಂಗಪ್ಪ ಅವರು ಆದಾಗ್ಲಿಂದಲೂ ಇದನ್ನೇ ಹೇಳ್ತಾ ಇದಾರೆ ಸಬೂಬ. ಇನ್ನು ಈ ರಸ್ತೆ ಚನ್ನಗಿರಿ, ಬೀರೂರು ಸೇರಿದಂತೆ ಹಲವು ನಗರಗಳನ್ನು ಸಂಪರ್ಕಿಸುತ್ತದೆ. ವಾರದಲ್ಲಿ ಒಂದೆರಡು ಬಾರಿ ಶಾಲಾ ವಾಹನಗಳು ಬೇರಿಂಗ್ ಕಟ್ಟಾಗಿ ನಿಲ್ಲುವ ಪರಿಸ್ಥಿತಿ ಇದೆ. ಇದರಿಂದ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸಲು ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಮುಂದೆ 3 ಬಾರಿ ಗೆದ್ದಂತ ನಮ್ಮ ಕ್ಷೇತ್ರದಿಂದನೇ ಆಯ್ಕೆಯಾದಂತ SC ರವೀಂದ್ರನಾಥ್ ಸಾಹೇಬರು ಕೇವಲ ಶಾಸಕರಾಗಿದ್ರೆ ಹೊರತು ಆಮೇಲೆ ಮಿನಿಸ್ಟರ್ ಆಗಿದ್ರು. ಅವರು ಮನಸ್ಸು ಮಾಡಿದ್ರೆ ನಮ್ಮ ಜಿಲ್ಲೆನ ಈಗ ಅಭಿವೃದ್ಧಿ ಪಂಥಕ್ಕೆ ಯಾರು ಮಲ್ಲಣ್ಣರು ಹೋಯ್ತಿದ್ದಾರೆ. ಯಾಕಂದ್ರೆ ಅವರೊಬ್ಬ ಸಚಿವರಾಗಿರೋದ್ರಿಂದ ದಾವಣಗೆರೆ ಜಿಲ್ಲೆ ಅವರ ಕ್ಷೇತ್ರ ನೋಡ್ರಿ, ಪ್ರತಿ ಕ್ಷೇತ್ರದಲ್ಲೂ ಸಿಸಿ ರೋಡ್ಗಳಾಗಿದಾವೆ. ಮಾಯಕೊಂಡ ಕ್ಷೇತ್ರನ ಯಾಕೆ ತಬ್ಬಲಿ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ರಸ್ತೆಗಳ ಅಭಿವೃದ್ಧಿಯಾದರೆ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಹೇಳ್ತಾರೆ. ಆದರೆ ಈ ಗ್ರಾಮಕ್ಕೆ ಮಾತ್ರ ರಸ್ತೆಯೇ ಕಂಟಕವಾಗಿ ಮಾರ್ಪಟ್ಟಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆಯನ್ನು ಸರಿ ಮಾಡಿಸಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ. ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್